ಅಲ್ಲ ಶಾರದಾ, ಯಾಕ ಒಮ್ಗಿಲಿ ಗಸಕ್ನ ಬಂದು ಇಲ್ಲಿ ಗುಡಿಯಾಕ ನಿಂತಿ? ಅಲ್ಲ, ಸಮಾಧಾನ ಮಾಡಿ ಮಗಳನ್ನ ಕರ್ಕೊಂಬಂದಿರ ಹಾಕಿತ್ತು. ಈ ಸಲ ನನಗಿಂತ ಸಿಟ್ಟು ನಿಂಗೆ ಜಾಸ್ತಿನೇ ಬಂತಲ್ಲ. ಏನು ಮಾಡಿದ್ರಿ? ಎಷ್ಟಂತ ತಡ್ಕೊಳ್ಳಿ ನಾನು? ಎಷ್ಟಂತ ತಡ್ಕೊಳ್ಳೋದವ್ರ ಹಚ್ಚ ಮಾತಾಡೋದನ? ಈಗ ಬಸರಿ ಹೆಂಗ್ಸದ ಅದನ್ನು ಗೊತ್ತಿಲ್ದೇನೆ ಇಷ್ಟೆಲ್ಲ ಮಾತಾಡಕತ್ತಾರ ಇವರು. ಏನು ಬೇಕಂತ ಮಾಡ್ತವನ? ಊಟ ತಂಡ್ಯಾಗ ಎದ್ದು ಮಾಡ್ಕೊಂಡು ಎಲ್ಲ ಬಂದಿದ್ದೀವಿ. ಆದ್ರೂ ಅಯ್ಯೋ, ಈ ಹೇಳಕ್ ಬಂದ್ರೆ ಹೆಂಗೆ? ಯಾವಾಗ ಕೊಡೋದು, ಏನು ಮಾಡೋದು ಅಂತಾರೆ. ಇಟ್ಕೊಂಡು ತಿನ್ಲಿ, ಬೇಕಾದ್ರೆ ಮುಸ್ರಿ ಮನೆಗೆ ಹಾಕಿ ಏನಾದ್ರು ಮಾಡ್ಕೊಂಡು ಹಾಳ ಬೀಳುವ. ನನ್ನ ಮಗಳಷ್ಟ ಒಂದಿಷ್ಟು ರುಚಿ ನೋಡಿದ್ಲು, ನಾನೇ ಕೊಟ್ಟಿದ್ದೆ ಪಾಪ ಎಲ್ಲ ಹಚ್ಚಿ. ಅದನ್ನೇ ಅಡುಗೆ ಮನೇಲಿ ತಿನ್ನತ್ತಿದ್ಲರು. ನಿಮ್ಮ ಮತ್ತೆ ಏನೇ ಅಂದ್ರೆ ಎದ್ದು ಹೊರಗೆ ಬರಬೇಡ, ನೀನು ತಿಂದೆ ಬಾ ಅಂತ ಹೇಳಿದ್ನೆ. ಅದಕ್ಕೆ ಹಚ್ಚ ಕೊಟ್ಟಿದ್ದಕ್ಕೆ. ನಮಸ್ಕಾರ ನನ್ನ ಪ್ರೀತಿಯ ಫ್ರೆಂಡ್ಸ್ಗೆ. ನಿನ್ನೆ ವೀಡಿಯೋ ಮಾಡ್ಬೇಕಂತೇಳಿ ನಾನು ಆ್ಯಪ್ ಓಪನ್ ಮಾಡಿದ್ರೆ ಯಾಕೋ ಆ್ಯಪ ಓಪನ್ ಆಗಲಿಲ್ಲ. ಏನು ನಂದೇ ಓಪನ್ ಆಗತ್ತಿಲ್ಲ ಏನೋ ಏನಂತ ಆ್ಯಪನ್ನು ಡಿಲೀಟ್ ಮಾಡಿದೆ. ನೋಡಿ ಮತ್ತೆ ಇನ್ಸ್ಟಾಲ್ ಮಾಡಿಕೊಂಡೆ, ಮತ್ತೆ ಡಿಲೀಟ್ ಮಾಡಿದೆ. ಇದೇ ಥರ ಸಂಚಾನ ಮಾಡಿದೆ, ಗೊತ್ತೇ ಆಗಲಿಲ್ಲ. ಆಮೇಲೆ ಎಲ್ಲರೂ ಯೂಟ್ಯೂಬ್ ತೆಗೆದು ನೋಡ್ತೀನಿ, ಪೋಸ್ಟ್ ಹಾಕಿದ್ದಾರೆ ಯಾಕೋ ಮತ್ತು ಆ್ಯಪೇ ಓಪನ್ ಆಗತ್ತಿಲ್ಲ ಅಂತೇಳಿ. ನಮ್ಮ ಸಿಸ್ಟರ್ನ ಕೇಳಿದೆ, ಇಲ್ಲ ನಾನು ಬ್ಯುಸಿ ಇದ್ದೀನಿ, ನಾನು ಜಾತ್ರೆಗೆ ಬಂದಿದ್ದೀನಿ, ವೀಡಿಯೋ ಮಾಡ್ತಾಯಿಲ್ಲ ಅಂತಂದ್ಲು. ಸರಿ ಬಿಡು, ಹಾಕಿದ್ದೇನೋ ಇಲ್ಲ ಅಂತ ಮತ್ತೆ ನಾನು ನೋಡಿದೆ. ಎಲ್ಲರದು ಹಿಂಗೆ ಆಗೈತಲ್ಲ ಅಪ್ಪ, ಇನ್ನೇನು ಓಪನ್ ಆಗುತ್ತೋ ಇಲ್ಲೋ. ಈಗ 1-2 ವರ್ಷದಿಂದ ಹಿಂಗೆ ಆಗಿತ್ತು. ಹಿಂಗಾಗಿ ಬಂದಾಗಿ ಒಂದು 8 ದಿನ ಟೆಕ್ನಿಕಲ್ ಪ್ರಾಬ್ಲಮ್ಮು, ಟವರ್ ಪ್ರಾಬ್ಲಮ್ಮು, ಒಂದೊಂದು 1000-2000 ಕೊಟ್ಟು ತೊಗೊಂಡ್ಬಿಟ್ಟಿರ್ತೀವಿ ಗೊಂಬಿನ. ಈ ಥರ ಎಲ್ಲ ಹೇಳಕತ್ರು. ಅಯ್ಯಪ್ಪ ಏನು ಮಾಡೋದಪ್ಪ, ಇನ್ನು ರೊಕ್ಕ ಕೊಟ್ಟು ಪರ್ಚೇಸ್ ಮಾಡಿರ್ತೀವಿ, ಏನು ಹಿಂಗೆ ಹೋಗ್ಬಿಡ್ತೈತೆ ಏನೋ ಅಂದ್ಕೊಂಡು, ಅಯ್ಯೋ ಎಲ್ಲ ಈ ಥರ ಆತಲ್ಲ ಏನು ಅಂತ ವಿಚಾರ ಮಾಡ್ಕೊಂಡಿದ್ವಿ ನಾವು. ಆಮೇಲೆ ಒಂದು 15 ದಿನ ಆಗನ ಓಪನ್ ಆಯಿತು ಮತ್ತು. ಅವಾಗ ಭಾಳ ಖುಷಿ ಆಯಿತು. ಏನೋ ಒಂದು ಇಲ್ಲಿವರೆಗೂ ಜಗ್ಗಿತ್ತು. ಮತ್ತೀಗ ನಿನ್ನೆ ಆಫ್ ಆದಾಗ ಅಯ್ಯೋ ಅಂತ ನಮ್ಗೆ ಯಾಕೋ ಮನಸ್ಸಿಗೆ ಭಾಳ ಬೇಜಾರಾಗಿತ್ತು. ದೇವ್ರ ದಯೆ, ಬೆಳಗ್ಗೆ ನೋಡ್ತೀನಿ ಓಪನ್ ಆಗಿಬಿಡ್ತಲ್ಲ. ಚಳಿ ಸಾಕಷ್ಟು. ಇಷ್ಟೊಂದು ಚಳಿ ಇರುವಾಗೂ ನಾನು ಮೇಲೆ ಬಂದು ಟೆರೆಸ್ ಮೇಲೆ, ನಾನು ತವ್ರ ಮನೇಲಿದ್ದೀನಿ. 10 ಗಂಟೆ ಆದರೆ ಎಲ್ಲರೂ ಎದ್ದು ಬಿಟ್ಟಿರ್ತಾರೆ. ಗಲಗಲ ಸೌಂಡು, ಅವ್ರಿಗೆ ಸೌಂಡ್ ಮಾಡಬೇಡ ಅನ್ನಕ್ಕೆ ಬರಲ್ಲಲ್ಲ. ಹಾಗಾಗಿ ನಾನೇ ಈಗ ಮೇಲೆ ಬಂದು ಕುತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಚಳಿ ಐತೆ. ಫಸ್ಟು ವಿಡಿಯೋ ಮಾಡಿದ್ರಾಯ್ತಪ್ಪ, ಮೊದಲು ಓಪನ್ ಆಗ್ಬಿಟ್ಟೈತೆ ಇವತ್ತು ಅಂಥೇಳಿ ಮಾಡಿಟ್ಟಿರೋ ವಿಡಿಯೋಗಳೆಲ್ಲನೂ ಆ್ಯಪಲ್ಲಿ ಡಿಲೀಟ್ ಆಗಿ ಹೋಗ್ಬಿಟ್ಟವ. ಏನು ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ನಾನು ಡೆಲಿಟ್ ಇನ್ಸ್ಟಾಲ್ ಮಾಡೋಣ, ಡಿಲೀಟ್ ಆಗಿದ್ದಾವೆ. ಸೊ ವಿಡಿಯೋ ಹಾಕ್ತೀನಿ ನೋಡಿ. ತಡ್ಕೊಳ್ಳುವಷ್ಟು ತಡ್ಕೋತೈತೆ ಮನುಷ್ಯ. ಮಿತಿ ಮೀರಿ ಹೋದ್ರೆ ಅಂಥ ಮನುಷ್ಯ ಆದ್ರೂ ತಿರುಗಿ ನಿಲ್ತೈತೆ, ಗೊತ್ತೈತೇನ? ನೀನು ಅವಾಗ ಮಾಡ್ತಿದ್ದೆಲ್ಲ ಅದೇ ರೀತಿನೇ ಅದಾರ. ನೀನು ನಿಮ್ಮ ಅವ್ವ ನಿಮ್ಮ ಅಪ್ಪ ಹೆಂಗೆ ಕಾಡಿದಾರಲ್ಲ ನನ್ನ, ಹಂಗೆ ನನ್ನ ಮಗಳು ಕಾಡಕತ್ತಾರೆ. ಈಗ ಅಪ್ಪ ಮಾಡಿದ್ದನ್ನು ಯಾರು ಒಬ್ಬರು ಅನ್ಭವಿಸ್ಬೇಕಲ್ಲ. ಅದು ಪಾಪ ನನ್ನ ಮಗಳು ಲಕ್ಷ್ಮಿ ಅನ್ಭವಿಸತ್ತೈತಿ. ಏನು ಮಾಡೋದು, ಅಪ್ಪನ ಶಾಪ ಮಗಳಿಗೆ ಬಂದ್ಬಿಟ್ಟೈತಿ. ಅದಕ್ಕೆ ಹುಟ್ಟಿದಾಗಿಂದನೇ ಬಂದೈತಿ ಬಿಡು. ಏನು ಮಾಡೋದು, ನನ್ನ ಹಣೆ ಬರ, ನನ್ನ ಮಗಳ ಹಣೆ ಬರ. ಅದನ್ನು ನೋಡಿ ನಾ ಕಣ್ಣೀರು ಪಡಬೇಕು. ನಮ್ಮ ಮನೆಗೆ ಬಂದು ಸೊಸ್ತ್ಯಾರು ನಾನು ಅವ್ರನ್ನ ಕುಂದಿರಿಸಿ ಎಷ್ಟು ಇದು ಮಾಡ್ತೀನಿ. ಆದ್ರೆ ನನ್ನ ಮಗಳನ್ನ ಎಲ್ಲಾರ ದೇವ್ರು ಚಲೋ ಇಟ್ಟಿರಲಿ ಅಂತ. ಆದ್ರೆ ನನ್ನ ಮಗಳಿಗೆ ಎಷ್ಟು ನೋವೈತಿ. ಏನು ಮಾಡೋದಪ್ಪ, ಸಾಕಾಗಿ ಹೋಗೈತಿ ಈ ಜೀವನನ. ಏನು ಮಾಡ್ಬೇಕಂತ ತಿಳಿಯತ್ತಿಲ್ಲ. ನನ್ನ ಮಗಳು ಬಂದ್ರೆ ಸಾಕಾಗೈತೆ ನನಗಿಲ್ಲಿ. ಬಂದ್ರು ಅಳಿಯಂದ್ರು ನನ್ನ ಮಗಳು ಇಬ್ರು ಬಂದರು. ನೋಡಲ್ ಶಾರದಾ, ಎಷ್ಟು ಚಂದ ರೆಡಿ ನನ್ನ ಮಗಳು ಬಂದರು. ಅಯ್ಯೋ ಬಂದ್ರಲ್ರಿ, ಖುಷಿ ಆಯ್ತು ನನಗೆ. ಇಲ್ಲೇ ದೇವ್ರ ಮುಂದಟ ಹೇಳಿ ಆರತಿ ಮಾಡಿಸಿ ಕರ್ಕೊಂಡು ಹೋಗ್ಬಿಟ್ರಾತ. ಮಾವ, ಅತ್ತಿ ಬಂದ್ರಿ? ಬಾ ಲಕ್ಷ್ಮಿ. ಅಲ್ಲೇ ಚಪ್ಪಲ್ ಕಳೆದು ಬರ್ತೇನಂತಂದ್ಲ, ಅದಕ್ಕೆ ನಾನು ಈ ಕಡೆ ಬನ್ನಿ. ನೀವು ಇಲ್ಲಿ ಬರಬಾರ್ದಿತ್ತು ಮಾವ. ಅಲ್ಲ, ಏನೋ ಒಂದು ಅವು ಸಿಟ್ನ್ಯಾಗ ಅಂತಾಳ, ಆಕೆ ಏನು ತಿಳಿಯಂಗಿಲ್ಲ ಬಿಡಂಗಿಲ್ಲ. ನೀವು ಅಷ್ಟೆಲ್ಲ ಅಡುಗೆ ಕಟ್ಕೊಂಬಂದು ಉಂಡತ್ತಿಂದ ಒಂದು ಹನಿ ನೀರು ಕುಡಿದ ಬಂದ್ರಲ್ಲ, ನನಗೆ ಭಾಳ ಬೇಜಾರಾತು ಮಾವ. ಅಲ್ಲ, ಹಿಂಗೆ ಹೋಗೋದು ನಮ್ಗೆ ಯಾಕೋ ಇಷ್ಟ ಇಲ್ಲ ಮಾವ. ನೋಡಿ ಅಂದರೆ ನಾನು ಈ ಒಂದು ವಿಷಯ ಹೇಳ್ಬಿಡ್ತೇನೆ ನಿಮ್ಮ ಮುಂದೆ ಕಡಾಮುಡಿ. ನೀವು ಸಿಟ್ಟು ಮಾಡ್ಕೊರಿ, ಬಿಡ್ರಿ. ಏನಂತಂದ್ರೆ, ಈಗ ನನ್ನ ಮಗಳು ಏನು ಕರ್ಕೊಂಡು ಹೋಗತ್ತಲ್ಲ, ನೀವು ಬೇರೆ ಮನೆ ಮಾಡಿಟ್ಟಾಗ ನಾನು ನನ್ನ ಮಗಳನ್ನ ಕಳಿಸ್ತೇನೆ. ಅಲ್ಲಿವರೆಗೂ ನಾನು ನನ್ನ ಮಗಳನ್ನ ಕಳ್ಸಂಗಿಲ್ಲ. ಏನು ಮಾಡ್ತೀರಿ ನೋಡಿ. ಅದು ಅತ್ತಿ, ನಾ ಒಂದು ಮಾತು ಹೇಳೇನ ಅನ್ನಿ, ಸಿಟ್ನ್ಯಾಗ ಬೇರೆ ಮನೆ ಅಂತೇಳಿ. ಈಗ ಅಪ್ಪ ಅವ್ವ ಇಬ್ಬರ, ಅದು ಈಗ ಊರಾಗಿನ ಜನ ಏನು ಮಾತಾಡ್ತಾರೆ ಗೊತ್ತೈತನ, ನೀವು ಬಂದು ಬೇರೆ ಮಾಡಿದ್ರಿ ಅಂತಾರೆ. ಅದು ಏನಾರ ಕೆಟ್ಟ ಸಂದರ್ಭ ಬಂತಂದ್ರೆ ನಾನು ಮಾಡ್ತೇನತ್ತಿ, ನಾನು ಬೇರೆ ಮಾಡ್ತೇನೆ. ಇಲ್ಲ ಅಳಿಂದ್ರೆ, ನೀವೇನು ಹೇಳಿರೂ ನಾ ನಂಬಂಗಿಲ್ಲ. ನಂಗೆ ಒಟ್ಟು ನನ್ನ ಮಗಳನ್ನ ಬೇರೆ ಮನೆ ಮಾಡಿಟ್ಟಾಗ ಕರ್ಕೊಂಬರ್ದು. ಆಯಿತು ಅತ್ತಿ, ನಾನು ಇದನ್ನು ನಿಮ್ಗೆ ಫೋನ್ ಮಾಡಿ ಹೇಳ್ತೇನೆ. ನೀವು ಈಗಿನ ಲಕ್ಷ್ಮಿನ ಕರ್ಕೊಂಡು ಹೋಗ್ರಿ. ಯವ್ವ, ಹೆಂಗೆ ಕಾಣತ್ತನ್ ಬಿನ? ಯವ್ವ, ನನ್ನ ಮಗಳ ಮಂದಿ ಕಣ್ಣ ಬೀಳ್ತೈತೆ, ಅಷ್ಟು ಚಂದ ಕಾಣಕತ್ತಿ. ಸೀರೆ ಒಳಗೆ ಎಷ್ಟು ದಪ್ಪ ಕಾಣತ್ತೀಯ ನನ್ನ ಮಗಳ. ಸೀರೆ ಉಡ್ದ್ರೆ ಹಂಗೆ ಮನ್ಯಾಗ ಸಾದಾ ಸೀರೆ ಉಡ್ತೀಯಲ್ಲ, ಅದ್ರಾಗ ದಪ್ಪ ಅನಿಸೋದಿಲ್ಲ. ಈಗ ಹೊಟ್ಟೆ ಕಾಣಕತ್ತತ್ ನೋಡಿ ಯವ್ವ ನಿಂದಟ. ಈಗ 4 ಅಂತ ಅನ್ಸಾಕತ್ತದಟ. ಹಿಂಗೆ ಉಟ್ಕೋಬೇಕು ಯವ್ವ ಸೀರೆ. ತೆಳ್ಳನ ತಪ್ಪಂಡು ಉಟ್ಕೋಣ ಅಂದ್ರೆ ಏನೂ ಅನ್ಸೋದೇ ಇಲ್ಲ. ಚಂದಾಗೈತಿ. ಅಲ್ಲ, ನಕ್ಲೇಸ್ ಯಾಕೆ ಹಾಕೊಂಬಂದಿಲ್ಲ? ಅದನ್ನ ಯಾಕೆ ಹಂಗೆ ಇಟ್ಟಿ ಯವ್ವ? ಅಲ್ಲಿ ಮಂದಿ ಕಣ್ಣಿಗೆ ಕುಗ್ತೈತಿ. ಎಲ್ಲಿ ಸಾಬರಿ ಎದಕ್ಕೆ ಬೇಕಾಗೈತ್ವಿ? ಅದೇನು ಅಂತಾರಲ್ಲ, ಅದಕ್ಕೆ ಸುಮ್ಮ ಚೀಲ್ದಾಗ ಇಟ್ಕೊಂಬಂದಿನಿ.
ಇವರಲ್ಲಿ ಇಟ್ಟಾರ ಗಾಡ್ಯಾಗ ಅದ್ರಾಗ ಇಟ್ನಿ ನಾನು ಬನ್ನಿ ಹಂಗೆ ಯಾಕೋ ನನಗೆ ಮನಸಕ್ಕೆ ನೆಮ್ಮದಿ ಇಲ್ವಿ ನಕ್ಲೆಸ್ ಹಾಕ್ಕೊಂಡು ಆಡಂಬರ ಮಾಡೋದು ನಂಗೆ ಇಷ್ಟನೇ ಇಲ್ಲ ಏನೋ ಗುಡಿಗೆ ಬರೋದಿತ್ತು ಬಂದೀನಿ ಯವ್ವ ಒಂದು 2 ದಿನ ನಾ ಒಟ್ಟು ಅಲ್ಲೇ ಇರ್ತೇನೆ ನಂಗೆ ನೆಮ್ಮದಿ ಸಿಗೋವರೆಗೂ ಅಲ್ಲೇ ಇರ್ತೇನೆ ಆಯ್ತು ನನ್ನ ಮಗಳ ನಡಿ ಗುಡಿಯಾಗ ನಮಸ್ಕಾರ ಮಾಡಿ ಹೋಗುನಂತ ಮನೆಗೆ ಒಂದು 4 ದಿನ ಅಲ್ಲ ನೀನು ಬ್ಯಾರೆ ಇಡುವವರೆಗೂ ನಿನ್ನ ಗಂಡ ನಾ ಮನೆಗೆ ಕಳ್ಸೋದಲ್ಲ ಏನು ಅಲ್ವೇ ನೀವೇನೋ ಇರ್ತೀನಂತೀರಿ ಇವರು ಇರ್ತಾರಂತಾರೆ ಬಿಡು ಆದ್ರೆ ಅವ್ರು ಒಪ್ಕೋಬೇಕಲ್ವೇ ಹಿಂಗಾದ್ರೆ ಹಿಂಗೆ ಯವ್ವ ಯಾಕೆ ಲಕ್ಷ್ಮವ್ವ ಇಲ್ಲಿ ಬಂದಿ ಗುಡಿಗೆ ಏನು 4 ಕಳ್ಕುಪ್ಸ ಮಾಡಕತ್ತಿದ್ರನ ಹ್ಞೂ ಅಮ್ಮ 4 ಕಳ್ಕುಪ್ಸ ಮಾಡತ್ತಿದ್ರ ನಮ್ಮ ಅದು ಅದಕ್ಕೆ ಗುಡಿಗೆ ಬಂದಿದ್ದು ಹೌದನವ ಆರಾಮತ್ತೇನ ತಂಗಿ ಎಲ್ಲಿ ಇವ್ರ ಅತ್ತಿ ಎಲ್ಲಿಪ್ಪ ಮನಪ್ಪ ನಿಮ್ಮ ಅವ್ವ ನಿಮ್ಮಪ್ಪ ಯಾರು ಕನಕತ್ತಿಲ್ಲಲ್ಲ ಒನೆಗಿನವ್ರಿಂದ ಯಾರನ್ನೂ ಕರೆದಿಲ್ಲನ ಅಲ್ಲ ಮತ್ತೆ ಬೀಗರ ಅಡಿಗೆ ಕಟ್ಕೊಂಡ್ ಬಂದಿಲ್ಲನ ಮತ್ತೆ ಅದು ಅದು ಇಲ್ರಿ ಎಲ್ಲ ಅಡಿಗೆ ಕಟ್ಕೊಂಡ್ ಬಂದಿದ್ದು ಎಲ್ಲ ಮಾಡಿದ್ದು ಅವ್ರು ನಾವು ಬೀರ್ತೀವಿ ನಾನು ಗುಡಿಗೆ ಬರ್ದಂಗೈತಿ ನೀವು ಹೋಗ್ರಿ ಅಂತಂದ್ರ ಅದಕ್ಕೆ ನಾವು ಒಂದಿಬ್ಬರನ್ನ ಕರ್ಕೊಂಡು ಬೀರ್ತೀವಿ ಅಂದ್ರೆ ಹೊತ್ತು ಮುಳುಗಾಕ್ ಬಂತಲ್ಲ ಅದಕ್ಕೆ ಮತ್ತು ಈಕಿ ಒಬ್ಬಾಕೆ ಬೀರೋಕ್ಕಾಗಲ್ಲ ನನಗೆ ಈ ಊರಾಗಿನ ಮಂದಿ ಗೊತ್ತಿಲ್ಲ ಹಿಂಗಾಗಿ ನಾನು ಯಾರನ್ನ ಓನೆಗಿನ ಅವ್ರನ್ನ ಕರ್ಕೊಂಡು ಬೀರ್ತೇನೆ ನೀವು ಗುಡಿಗೆ ಹೋಗಿ ಕರ್ಕೊಂಡು ಹೋಗಿ ಬರೋಗ್ರಿ ಅಂತಂದ್ರೆ ಅದಕ್ಕೆ ನಾವು ಗುಡಿಗೆ ಕರ್ಕೊಂಡು ಹೋಗಿ ಬಂದ್ರಂತೆ ನಾವು ಅಷ್ಟೇ ಬಂದ್ರಿ ಅಯ್ಯಯ್ಯ ಅದೇನ ಪತ್ರೊಳಿ ತಾನು ಬರ್ದ್ರಿ ಏನಾತ ಓನ್ಯಾಗ ಒಂದು 4 ಮಂದಿ ಕರೆದ ನನಗೆ ಹಿಂಗಾಗೈತೆ ಬಾಯವಾನ ಗುಡಿಗೆ ಹೋಗ್ದಂಗೆ ಐತಿ ಮತ್ತು ಹಿಂಗೆ ಬರ್ರಿ ನನ್ನ ಸೊಸಿ ನಿಂಗೆ ಕರ್ಕೊಂಡು ಹೋಗಿ ಬರ್ರಿ ನಾವೆಲ್ಲ ಒಟ್ಟುಗೂಡಿ ಅಟ್ರು ಕೂಡಿ ಕರ್ಕೊಂಡು ಬರ್ತಿದ್ದೆವು ಆರತಿ ಮಾಡಿ ಸೋಬಾನ್ ಮಾಡಿ ಎಷ್ಟು ಚಂದ ಕುಂಡ್ರಿಸಿ ಎಲ್ಲ ಮಾಡ್ತಿದ್ವು ಆದ್ಬಿಟ್ಟು ಹಿಂಗೆ ಹುಚ್ಚುಡುಗತ್ತೆ ಮಾಡೈತಲ್ಲ ಹೊಲಸೆನ್ನ ಅದಕ್ಕೇನು ಬುದ್ಧಿ ಇಲ್ಲ ಬಿಡೇವ ಮೊದಲಿಂದ ಇದೈತೆ ಅದ ಅಲ್ಲ ಒಂದು ಹುಡುಗಿನ ಕರ್ಕೊಂಡು ಬಂದಿರಲ್ಲ ಚಂದ ಅನಿಸ್ತತಾರ ಹುಡುಗಿ ಅಲ್ಲ ಅದಕ್ಕೆ ಸೋಬೇ ಬೇಡನ ಮಾಡಿದ್ದು ಕರೆಕ್ಟ್ ಪುಣ್ಯ ಅಲ್ಲಿಂದ ಇಲ್ಲಿ ಮಾಡಿ ಕಟ್ಕೊಂಡು ಬಂದಿರ್ತಾರೆ ಅಂದಮೇಲೆ ಅದಕ್ಕೆ ಇದನ್ನು ಮಾಡ್ಬೇಕು ಒಂದು 4 ಮಂದಿ ಕರೆದು ಉಣ್ಣಾಕ ಹಚ್ಬೇಕು ಮತ್ತು ಒಳ್ಳೆ ಎಲ್ಲರಿಗೂ ಇದನ್ನು ಮಾಡ್ಬೇಕು ಅದೆಲ್ಲ ಬಿಟ್ಟು ಇದ್ರದ್ದು ಬುದ್ಧಿ ಹಿಂಗೈತೆ ಬಿಡೇವ ಇವತ್ತು ಹತ್ತಿದ ಮತ್ತು ಮನಪ್ಪ ನಿಮ್ಮ ಹೋಗಿ ಹಿಂಗೆ ಅನ್ನತ ಒಂದು ಸಿಟ್ಟು ಮಾಡ್ಕೊಂಡಿಪ್ಪ ಆಕೆ ಇದ್ದದ್ದು ಹೇಳಕತ್ತಾನ ಮತ್ತು ಅಲ್ಲ ಅಡುಗೆ ಕಟ್ಕೊಂಡು ಬಂದಿರ್ತಾರೆ ಕಂಡಾಪಟ್ಟಿ ಅಂದ್ರೆ ಒಂದು 10-12 ಮನೆಗೆ ಬೀರೋದಿರ್ತದಪ್ಪ ಅದನ್ನು ಬೀರಿ ಮಾಡಿ ಯಾಕೆ ಬೀರ್ಲಿ ಮಂದಿಗೆ ಯಾಕೆ ಕೊಡಲಿ ಅಂಥೇಳಿ ಪಲ್ಯ ಸಾರ ಏನಾರ ಉಳ್ದ 2 ದಿನ ಎಮ್ಮಿಗೆ ಹಾಕ್ತಾಳು ಅದೇ ಎಮ್ಮಿಗೆ ಹಾಕ್ಗಪ್ಪ ಅಂತೇಳಿ ಉಳ್ದದ್ದು ಏನಾರ ಪಳಾರು ಗಿಳಾರು ಮಾಡ್ಕೊಂಬಂದಿದ್ರು ಅಂದ್ರೆ ಅದನ್ನು ಒಂದು ತಿಂಗಳಾನ್ಗಟ್ಲೆ ನಾವು ತಿಂದ್ರೆ ಆತು ಬಿಡು ಮಂದಿ ಕೊಟ್ಟು ಯಾಕೆ ಇದ್ದದ್ದು ವೇಸ್ಟ್ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿರ್ತಾಳೆ ಈಕಿ ನಿಮ್ಮವು ನಿಂಗೆ ಇನ್ನೂ ಗೊತ್ತಿಲ್ಲ ಇಲ್ರಿ ಅಮ್ಮ ಹಂಗೇನಿಲ್ಲ ಅವರು ನಂಗೆ ಯಾಕೋ ಭಾಳ ತರಸಾಗತ್ತತಿ ಹೊಲಕ್ಕೆ ಬೇರೆ ಹೋಗಿದ್ನಿ ನನಗೆ ಆವತ್ತು ನಾನು ಮಂದಿ ಕರೀತು ರೀತಂದು ನೀವೇನು ತಪ್ಪು ತಿಳ್ಕೊಬೇಡ್ರಿ ಹೋಗಿ ಬರೋರು ಗುಡಿಗೆ ಅಂದ್ರೆ ಹಂಗಾಗಿ ಬಂದು ರೀ ನೀವು ಬಂದಿದ್ದ ಚಲೋ ಆತ್ರಿ ಬರ್ರಿ ನನ್ನ ಮಗಳಿಗೆ ಆರತಿ ಮಾಡೋಂತ್ರಿ ಆರತಿ ಮಾಡಿ ನಾವು ಇವತ್ತು ಕರ್ಕೊಂಡು ಹೋಗ್ಕೋರಿಕ್ಕಿಂತ ಹೌದಯ್ವ ಒಂದು 4 ದಿನ ಕರ್ಕೊಂಡು ಹೋಗ್ರಿ ಪಾಪ ಹುಡುಗಿ ನೆಮ್ಮದಿಂದ ಒಂದು 2 ತುತ್ತ ರುಚಿಯಾಗಿ ಕೂಳ್ ತಿನ್ಲಿ ಅತ್ತಿ ಮನೆ ತಿಂದು ದಾಟ್ರಾಗ ಬಂತಂತನ್ನ ಮಗ ಅದಾನಂತ ಅವ್ನ ಮುಂದೆ ಹೇಳಾಕತ್ತಾನ ನೀನು ಗಿರ್ಸಿ ನೀರು ಕುಡಿತಾಳೆ ಅವ್ವ ನಿನ್ನ ಮಗಳನ್ನ ಹೊಟ್ಟೆಲಿ ಐತೆ ನಂಗಿಲ್ಲ ಕಟ್ಗೆ ತರಾಕಸ್ತಾಳ ಕುಳ್ ತರಾಕಸ್ತಾಳ ಶಕನ ಬಡಿಯಾಕಸ್ತಾಳ ಶಗನಿ ಎಲ್ಲ ತುಂಬಿ ಇಡಾಕಸ್ತಾಳ ಎಮ್ಗಳಿಗೆಲ್ಲ ತಾನ ಹುಡುಗೆ ಮಾಡ್ತೈತಿ ನಾವೆಲ್ಲ ನೋಡ್ತಾವಲ್ಲೇವ ಅಲ್ಲೇ ಆಜು ಬಾಜು ಮನೆಯವ್ರ ಯವ್ವಾ ಈ ಹುಡುಗಿ ನೋಡ್ರೆ ಕಣ್ಣೀರು ಬರ್ತಾವ ಹಂಗೆ ಏನು ಒಂದು ಈಟ್ ಕುಂದ್ರ ಕೊಡೋದಿಲ್ಲ ಇನ್ನೂ ಬೆಳಿಗ್ಗೆ ಇದಾಗಿರ್ತೈತಿ ನನ್ನ ಸಸ್ತಾರ ಇದ್ದಿರ್ಲೇವ್ವ ಸಡಿದವರು ಈ ಕೆದ್ದ ಬಾಗ್ಲಾಕ ಸೌಡಿದೇನೋ ರಂಗೋಲಿ ಹಾಕೋದೇನೋ ಸಾರಿಸೋದೇನೋ ಮನ್ಯಾಗ ಅಡುಗೆ ಮಾಡೋದೇನೋ ಊಟ ಕಟ್ಟೋದೇನೋ ಕೈ ಬಿಸ್ಕೊಂತ ಹಿಂಗೆ ಅಡ್ಡಾಡ್ತತಿ ಅವ್ವ ಇವ್ರ ಅತ್ತಿ ಮನೆ ಎಲ್ಲ ಮಾಡ್ತತಿವ ಎಲ್ಲ ಮಾಡ್ರಿ ಹುಡುಗಿಗೆ ಸೇರೋದಲ್ಲ ಅವ್ರು ಏನು ನೋಡ್ಕೊಟ್ರು ಯಾಂಬಲೇವ ಅಲ್ಲಿ ಯಾರ ಏನು ಸುದ್ದಾನಂತ ನೋಡ್ಕೊಟ್ರು ಏನು ನೋಡ್ಕೊಟ್ರು ನಿನ್ನ ಮಗಳು ನಿನ್ನ ಕೈಯಾರ ನೀನೇ ಬಾಳೆ ಹಾಳು ಮಾಡ್ಕೊಂಡೇವ ಅಲ್ಲವೇ ನಮ್ಮ ಮನೆ ಬಗ್ಗೆ ನನ್ನ ಮುಂದೆ ಹಿಂಗೆ ಮಾತಾಡಕತ್ತಿಲ್ಲ ಇದು ಸರಿಯೇನಾ ಅಯ್ಯಪ್ಪ ಇದ್ದಂಗೆ ಏನಪ್ಪ ನಿಂಗೆ ಸಿಟ್ಟು ಬಂತಾನೆಪ್ಪ ಆದ ಬಿಡಪ್ಪ ಹೇಳೋದಿಲ್ಲ ಇದ್ದಂಗೆ ಹೇಳಿನ್ಯ ಇನ್ನೊಮ್ಮೆ ನಾ ಏನು ಹೇಳಕ್ಕೆ ಹೋಗೋದಿಲ್ಲ ನನಗೆ ಬೇಕಾಗೈತಿ ಕಂಡವ್ರ ಮನೆ ವಿಷಯ ಏನೋ ಇದ್ದಂಗೆ ಏನಿ ಅದು ಬಂದು ಎದಿ ಬಂದ್ರದು ಹಂಗಾತು ಬಾಳೆ ಇನ್ನೊಮ್ಮೆ ಹೇಳೋದಿಲ್ಲ ತಗೋರಪ್ಪ ತಪ್ಪಾತು ನಾನು ಹೊಕ್ಕೇನು ಗುಡಿಗೆ ಅಂತ ಬಂದಿದ್ನಿ ಯಾರವ ಸೀರೆ ಉಟ್ಕೊಂಡು ಹಿಂಗೆ ಇಬ್ಬರು ಗುಡಿಯಾಗ ನಿಂತಾರು ಅಂತ ಕೆಸ್ ನಾನು ನೋಡಕ್ಕಂತ ಬನ್ನಿ ನೋಡಿರ ನಮ್ಮ ಲಕ್ಷ್ಮವ್ವ ಪಾಪ ಅದರ ಕರ್ಮ ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ ಮತ್ತು ಅವ್ರವು ಬಂದಾಳಂದ್ರೆ ಒಂದು 2 ದಿನ ಊರಿಗೆ ಕರ್ಕೊಂಡು ಹೋಗ್ಲಿ ಅಂತ ಹೇಳಿದೆ ನಾನು ಅಲ್ಲ ಮತ್ತು ಇಲ್ಲೇ ಇಟ್ಕೊಂಡು ಕುಂತ್ರ ಪಾಪ ಹುಡುಗಿ ಚಂದಂಗೆ ಹೊಟ್ಟೆ ಕೂಳ್ ತಿನ್ನಂಗಿಲ್ಲ ಏನಿಲ್ಲ ನೆತ್ತಿಗೆ ಏನಿಲ್ಲ ಬಸರ ಹೆಂಗ್ಸ ಒಂದಿಟ್ಟು ನೆತ್ತಿಗೆ ಎಣ್ಣೆ ಹಾಕಿ ಅಷ್ಟೆಲ್ಲ ಇದನ್ನು ಮಾಡಿಕೊಂಡು ಅದನ್ನು ಒಗಾತಿ ಮಾಡೋದಿರ್ತೈತಿ ಏನು ದನಕ್ಕೆ ದುಡ್ದಾಗ ದುಡಿಸ್ಕೊಳತ್ತಾಳು ಅದಕ್ಕೂ ಬಾಯಿ ಕೂಳು ತಿನ್ನಕ್ಕೆ ಹಾಕಿರೋದಿಲ್ಲ ತವ್ರ ಮನೆಗೆ ಹೋಗಿ ಒಂದು 2 ತುತ್ತು ತಿಂದ್ರೆ ಬಾಯಿ ರುಚಿಯಾರ ಹತ್ತತ್ವ ಆಜು ಬಾಜು ಮನೆಯವ್ರಿಗೆ ಅದು ಕಳ್ಸೋಲೇವ ಆಕಿ ಏನಾರ ಕಲ್ಸ್ಯಾರಂತೇಳಿ ನಿನ್ನ ಮಗಳು ಯಾರ ಮನೆಗೂ ಕಳ್ಸೋಲ್ಲ ಆಕಿ ಬರ್ತಾಳೆ ಊರ ಮನೆ ಎಲ್ಲ ಪಡಾಡಿ ಹರ್ಸ್ಕೊಂತ ಬರ್ತಾಳೆ ಆಜು ಬಾಜು ಮನೆಯವ್ರ ಮನೆಗೆ ಹೋದ್ರೆ ಒಯ್ಯಿ ಅಂತಾಳೆ ನಿನ್ನ ಮಗಳಿಗೆ ಹಾಗೇನಿಲ್ಲ ಮರಿ ನಾನೇ ಬರೋದಿಲ್ಲ ನಮ್ಮ ಅತ್ತಿದೇನಿಲ್ಲ ಆಯ್ತು ತಗೊಳ್ರಿ ನೀವು ಬರ್ರಿ ಆರತಿ ಮಾಡಂತ್ರೆ ಯವ್ವ ತಂಗಿ ಬಾಯ್ಲೆ ಅಲ್ಲಿ ಆರತಿದೈತಿ ಇಸದು ಕೊಡ್ತಾನೆ ಬಾ ಮರಿ ಬನ್ನಿ ಅಲ್ಲ ಆರ್ತಿದ್ ಕೊಡ್ತಾನಂತ ಇಲ್ಲಿ ಕರೆದ್ರಲ್ಲ ಯವ್ವ ತಂಗಿ ನಿಂಗೆ ವಿಷಯ ಗೊತ್ತಿಲ್ಲ ಅಂತ ಅನ್ಸ್ತತಿ ಈ ಹುಚ್ಚನ ಅಂಟ್ಯಾನು ಸರಿ ಇಲ್ಲ ಯವ್ವ ನಿನ್ನ ಮಗಳು ಕೊಟ್ಟಿಯಲ್ಲ ಸರಿ ಇಲ್ಲ ಒಬ್ಬಾಕೆ ನಾ ಇಟ್ಕೊಂಡಾನೆ ಯವ್ವ ಇಟ್ಕೊಂಡಾನು
ಇಟ್ಕೊಂಡ ಆಕಿ ಗಂಡನ ಆಕಿ ಕೂಡ ಕೊಂದ್ರ ಕೊಂದ ಈಗ ಆಕಿ ನೀನು ನನ್ನ ಹೊಟ್ಯಾಗ ನಿಂದ ಕುಸು ಬೆಳೆಯಾಕತ್ತತಿ ಮದುವೆ ಆಗಂದ್ಲ ಮದುವೆ ಆಗೋದಕ್ಕೆ ಅಲ್ಲಿ ಏನೋ ಕೂಡ ಹಾಕಿಲ್ಲ ಕಾಣ್ತತಿ ಹಿಡ್ದಿನ ನೀನು ಅಳ್ಯಾರ ಸುದ್ದಿ ಇಲ್ಲ ಇವ್ವ ಹೆಂಗೆ ನೋಡಿ ಕೊಟ್ಟಿ ಇವ್ವ ನೀ ಮನಿ ನಾನು ಹೇಳಬಾರ್ದು ಅಂದ್ಕೊಂಡಿದ್ನಿ ಆದರೂ ಹೇಳಾತನ ಮಗಳ ನಿನ್ನ ಮಗಳ ಭಾಳ ಸುದ್ದಿ ಇಲ್ಲಂತೇಳಿ ಇಲ್ಲಿ ಕಾಡಾಕತ್ತಾರ ಅಯ್ಯೋ ಮಾವ ಅತ್ತಿ ಏನು ಕಾಡ್ತಾರೆ ಇವ್ವ ನಿನ್ನ ಮಗಳನ್ನ ನಿಗ್ಗೆರ್ಸಿ ನೀರು ಕುಡಿಯಾಕತ್ತಾರ ಇವ್ವ ತುತ್ಕುಳು ಹಾಕುವಾರು ಮಾಡಿಸಿ ಹುಡುಗಿನ ಅಟ್ಟು ಕಾಡಾಕತ್ತಾರ ಅದ ಇನ್ನೊಂದು ಸೊಸೆ ಐತೆ ನೋಡೋದ ಪತ್ರೊಳಿ ಮುಖದ ಒಬ್ಬರನ್ನು ಮಾತಾಡ್ಸೋಲ್ಲದ ಪ್ಯಾಂಟ್ ಅಂಗಿ ಹಾಕೊಂಡು ಬರ್ತತಿ ಪ್ಯಾಂಟ್ ಅಂಗಿ ಹಾಕೊಂಡು ಹೋಗ್ತತಿ ಅದನ್ನಂತೂ ನೋಡಿದ್ದೆ ಗೊತ್ತಿಲ್ಲ ಇವ ನಾನು ಅದಂತೂ ಇನ್ನೊಂದು ಮಗ ಆಯ್ತು ಹೊಸ ಭಾವ ಇದ್ದಂಗೆ ಐತಿ ಅದಕ್ಕೆ ಹೇಳಾಕತ್ತೀನಿ ನಿನ್ನ ಮಗಳಿಗೆ ತುತ್ಕುಳು ಕೊಡೋದಿಲ್ಲ ಇವ್ವ ಹಸಿ ಕಟ್ಟಿಗೆ ಹಚ್ಚಿ ಉರಿ ಹಚ್ಚಂತೇಳಿ ಏನು ಬಾಯಿ ಮಾಡ್ತಿರ್ತಾರೆ ಇವ್ವ ಹತ್ತತ್ರ ಬಾಳೆನ 7-11 ಆಗೈತಿ ಎಂಥ ಮನೆ ಕೊಟ್ರಿ ಇವ ನೋಡಿ ಕಂಡು ಕೊಟ್ರೇನ ಅಲ್ಲ ಏನು ನಿಮ್ಮ ಮಗಳೇ ನಿಮ್ಗೆ ಬೇಸರಾಗಿದ್ಲನ ಇಂಥ ಕಟಕರ ಮನೆಗೆ ಕೊಡೋದಕ್ಕಿಂತನೂ ನಿಮ್ಮ ಮಗಳು ನೀವು ಮನ್ಯಾಗ ಇಟ್ಕೊಂಡು ಒಂದು ಎಲ್ಲಾರ ಪಾಪ ಅದನ್ನು ಹಂಗೆ ಇಟ್ಟಿದ್ರು ಬರೋಬ್ಬರಿತ್ತು ಅದನ್ನ ಈಗ ಕೊಟ್ಟು ಕಾಸ ಅದನ್ನು ನಿಗರ್ದಾಗ ಮಾಡಿರಿ ನಿಮ್ಮ ಮಗಳ ಬಾಯಿ ಸತ್ತದೈತೆ ಯವ್ವ ಅದ್ರ ಬಾಯಿ ಪಿಟ್ಟಂತ ಬರೋದಿಲ್ಲ ಒಬ್ಬರ ಮನೆಗೆ ಬರೋದಿಲ್ಲ ಒಬ್ಬರದ ಇದನ್ನು ಮಾಡೋದಿಲ್ಲ ನಾನು ನೋಡೀನಿ ಜೀವ ತಾಳಿಲ್ಲವ ಹೇಳೀನಿ ಅದಕ್ಕೆ ಡಿಲಿವರಿ ಆಗೋತನ ಅಲ್ಲೇ ಇಟ್ಕೊರಿ ಡಿಲಿವರಿ ಆಗಿ ಕೂಸು 1 ವರ್ಷ ತನ ಆಗೋತನ ಅಲ್ಲಿ ಇಟ್ಕೊರಿ ಅಲ್ಲಿಂದ ಏನಾರು ಕಳ್ಸಿರಿ ಅಂತ ಇಟ್ಕೊರಿ ನೀವು ಕಳಿಸ್ಕೊಡ್ದ ಅಂದ್ರೆ ಪಾಪದ ನೀರಾಗ ಮಾಡಕ್ಕೆ ಹಚ್ತಾರೆ ಆಯ್ತು ಕೂಸ್ಗೂ ಕಸಾರಿಕೆ ಅವ್ರು ಕೂಸನ್ನು ನೋಡೋದಿಲ್ಲ ಯಾಕಂದ್ರೆ ಆ ಮಗ ಅಂದ್ರೆ ಅವ್ರಿಗೆ ಇಷ್ಟನೇ ಇಲ್ಲ ಅಂತದ್ರಾಗಿ ನಮ್ಮ ಮಗನ ಮಗ ಅಂದ್ರೆ ಅವ್ರಿಗೆ ಇಷ್ಟನೇ ಪಡೋದಿಲ್ಲ ಅವ್ರು ಅದಕ್ಕೆ ನಿನ್ನ ಮಗಳು ಅನ್ನೋ ಲೆಕ್ಕತಿ ಆ ಹುಟ್ಟಿದ ಕೂಸು ಅನ್ನೋ ಲೆಕ್ಕತಿ ಬೇಕಾರೆ ಹಳ್ಯಾನ ಮಾತು ಹೇಳಿ ಕಸ ಕರ್ಕೊಂಡು ಅಲ್ಲೇ ಉಳ್ಕೊರಿ ಎಲ್ಲಿ ಸಾಬರಿ ಅಲ್ಲ ನಾಳೆ ನೀವು ಮಗಳನ್ನ ಕರ್ಕೊಂಡವ್ರು ಯಾಕೆ 2 ವರ್ಷ ಗಂಟ್ಲೆ ಉಳಿದ್ಲ 1 ವರ್ಷ ಗಂಟ್ಲೆ ಉಳಿದ್ಲ ಗಂಡ ಮನೆ ಬಿಟ್ಟು ಬಂತಾನಂತ ಮಗಳಿಗೆ ಕೆಟ್ಟ ಹೆಸರು ಬರ್ತತಿ ಅದಕ್ಕೆ ಹಳ್ಯಾನ ಕರ್ಕೊಂಡು ಎಲ್ಲೇ ಇಟ್ಕೊರಿ ಇಟ್ಕೊಂಡು ಒಂದು ಎಲ್ಲಾರ ಬೇಕಾರೆ ನಿಮ್ಮ ಊರಾಗನ ಬಾಡಿಗೆ ಮನೆ ಮಾಡಿರಿ ಅಲ್ಲೇ ನಿಮ್ಮ ಕಣ್ಣು ಮುಂದೆ ಚಂದಂಗೆ ಇರ್ತಾರು ನೋಡು ಏನಾಕತ್ತಂತೆ ಹೌದ್ರಿ ಅಮ್ಮಾರ ನನಗೂ ಗೊತ್ತೈತಿ ನಾನು ನಾಳೆ ಇದ್ದಂತೇಳಿ ನೋಡಿ ನಮ್ಮ ಅತ್ತಿ ಊರು ಮಂದಿ ಮುಂದೆ ನಮ್ಮ ಅವ್ವನ ಸುದ್ದಿ ಮಾತಾಡೋದ ಅಂತ ಅನ್ಬಾರ್ದು ಅಂತೇಳಿ ನಾನು ಸುಮ್ಮನಾದ್ನಿ ಅದಕ್ಕೆ ನೀವು ಇದು ಕರೆದ್ರೆ ಅಂತ ಗೊತ್ತಾತ್ ಕನ್ಸುಟ್ಟಿದ್ದೆ ಅದಕ್ಕೆ ಇತ್ತು ಬನ್ನಿ ಅಲ್ರಿ ನನ್ನ ಮಗಳನ್ನ ಇಷ್ಟು ನಿಗ್ಗರ್ಸಿ ನೀರು ಕುಡಿತಾರ ಇವ್ರಿಗೇನ ಅಂಡಿದ್ದು ಆಡಿತು ನಾವು ಅಲ್ಲ ಮಗಳನ್ನ ಇವರಾಗೆ ನೋಡಕ್ಕೆ ಬಂದು ಒಪ್ಕೊಂಡು ನನ್ನ ಮಗಳನ್ನ ಮದುವೆ ಹಾಕನಂದ್ರೆ ಆಯ್ತಂತ ನಾನು ಏನೋ ಚಲೋ ಇರ್ಬೇಕು ಬಿಡು ಹುಡುಗ ಅಂತ ಕೆಸ ಇದನ್ನು ಮಾಡಿರ ಇವು ಇಲ್ಲದ ಊರು ಸೂರು ಕುಡ್ಕದ ನೀವು ಮತ್ತು ಇಂಥ ಚಟ್ಗಳು ಬೇರೆನ ಇವಾಗ ಅಲ್ಲ ಇಟ್ಟಿಟ್ಟು ದಿನ ನನ್ನ ಮಗಳನ್ನ ಬಿಟ್ಬಿಟ್ಟು ಊರು ಬಿಟ್ಬಿಟ್ಟು ಹೋಗ್ತಾನೆ ಈಗೇನು ಇಲ್ಲದ ಸಾತ್ಯಾನಗತೆ ಅದಾನ ಏನು ಮಾಡಲಿನ ನನ್ನ ಮಗಳ ಒಂದು ಮುಚ್ಕೊಳತ್ತಾಳ ಅಂದಮೇಲೆ ನಾನು ಸುಮ್ಮಾಗಿದ್ದೇನೆ ಅದಕ್ಕೆ ಮತ್ತೆ ಇನ್ನೇನು ಮಾಡೋದು ಪಾಪ ಅದಕ್ಕೂ ಗಂಡ ಬೇಕಲ್ಲ ಈಗ ಬಸರ ಐತೇನು ಗಂಡನ ಬಿಟ್ಟು ಬರೋಕತ್ತಾನೆ ಅದು ಗಂಡನ ಮುಚ್ಕೋತೈತಿ ಮತ್ತೆ ಇನ್ನೇನು ಮಾಡೋದಿನ ಅಲ್ಲ ಕೊಡಬಾರ್ದು ಕೊಟ್ಟು ನಾನು ಕಣ್ಣೀರ ಕೈ ತೊಳಿಯಂಗಾಗೈತ್ರಿ ನನ್ನ ಮಗಳನ್ನ ಯಾಕಾರ ಕೊಟ್ಟನು ಇಂಥ ಹಾಳಾದ ಮನೆಗೆ ಅಂತ ಅನಿಸ್ಬಿಟ್ಟೈತಿ ಏನು ಮಾಡೋದು ಅದಕ್ಕೆ ಈಗ ಹೇಳಿಬಿಟ್ಟನ ಹಳ್ಯಾಗ ಬ್ಯಾರಿದ್ರೆ ನನ್ನ ಮಗಳನ್ನ ಕಳಿಸ್ತಾನೆ ಇಲ್ಲಾಂದ್ರೆ ನನ್ನ ಮಗಳನ್ನ ಕಳಿಸೋದೇ ಇಲ್ಲ ನನ್ನ ಮನ್ಯಾಗ ಇಟ್ಕೋತಾನೆ ನನ್ನ ಮಗಳೇ ನನಗೆ ಬೇಸರಲ್ಲ ಅಂತ ಹೇಳಿದನ್ನ ಅಂತೂ ದುಡ್ಡು ಹಾಕ್ತಾನ್ರಿ ನಾ ಕೂಡ ನನಗೆ ದುಡ್ಡು ಹಾಕೊಟ್ಟು ಶಕ್ತಿ ಐತಿ ನನ್ನ ಮಗಳಿಗೆ ನರಳಿ ಸಾಯೋದಕ್ಕಿಂತ ನಾ ದುಡ್ಡು ಹಾಕಿ ಇದನ್ನು ಮಾಡ್ತಾನೆ ನಾ ಯಾರು ಏನೇ ಇರೋಕ್ಕೆ ಇದು ಮಾಡೋದಿಲ್ಲ ಈಗ ಕರ್ಕೊಂಡು ಹೋಗ್ಕಂಡ್ರಿ ನಾ ನೀವು ಹೇಳಿದ್ದನು ನನಗೆ ಭಾಳ ಒಳ್ಳೇದಾಗ್ತು ಚಿಗವ ಬರ್ರಿ 3 ಕಡೆ ಬಂದ್ರದು ಬರ್ರಿ ನಾನು ನನ್ನ ಮಗಳನ್ನ ಕರ್ಕೊಂಡೋಗಿ ಹೊಂಟಾನಿ ನೋಡಿ ಚಿಗವ ಅಡುಗೆ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದೀನಿ ಬೆಳಿಗ್ಗೆ ಏನಸಕ್ಲನ 9 ಗಂಟೆಗೆ ಮನೆ ಬಿಟ್ಟು 10-11 ಊಟ ಟೈಮ್ಗೆ ಇರ್ತಾವಂತೆ ಏನು ತಡೆದೂರ ಐತೆ ಒಂದು ತಾಸಿನ ದಾರಿ ಐತಿ ನಮ್ಗೆ ಬರುವಾಗ ಗಾಡಿಯಾಗ ಪಂಚರ್ ಆತ್ರಿ ಗಾಡಿ ಅದು ಏನು ಮೇಳಿ ಹೋಗಿದ್ರು ರೋಡ್ನ್ಯಾಗ ಪಂಚರ್ ಆಯ್ತು ಅದು ಪಂಚರ್ ತೆಗಿಸ್ಕೊಂಡು 1 ತಾಸು ಆತ್ರಿ ಅಲ್ಲಿಂದ ಮತ್ತೆ ಬರ್ಗೊಡ್ದು ಅಂದ್ರೆ ಒಂದು ಗಂಟೆನ ಆತು ಬಿಡ್ರದು 1 ಗಂಟೆ 2 ಗಂಟೆ ಆತು ಬಂದ್ಕೊಳ್ಳೋ ಏನಾಕತ್ತಾಳ ಒಂದ್ಸವನ ಈ ಹೇಳಕ್ಕೆ ಬರೋದ ಮಂದಿಗೆ ಹೆಂಗೆ ಬರೋದ ಹಂಗೆ ಹಿಂಗೆ ಅಯ್ಯೋ 1 ಅಂದ್ಲ 2 ಅಂದ್ಲ ನಿಮ್ಮ ಅಡುಗೆ ತಂದದ್ದು ನೀವು ಹೊಳಿ ಒಯ್ಯಿರಿ ನಿಮ್ಮ ಅಡುಗೆ ನಾವೇನು ಯಾರಿಗೆ ಬಿರೋದಿಲ್ಲ ಅಲ್ಲೇ ಬಿದ್ದು ನಾರಿರು ನೋಡೋದಿಲ್ಲ ಅಂತಂದ್ಲು ನಾ ತರದಂತ ತಂದರೆ ಏನು ಹೊಳಿ ಒಯ್ಯಕ್ಕೆ ಚಂದ ಅನಿಸ್ತೈತಲ್ರಿ ಅದಕ್ಕೆ ನನ್ನ ಮಗಳಂತೂ ಉಂಡ್ಲ ಆತೇವ ನಡಿ ಗುಡಿಗೆ ಹೋಗೋನು ಗುಡಿಗೆ ಹೋಗಿ ಅಲ್ಲಿಂದ ಆರತಿ ಮಾಡ್ಕೊಂಡು ನನ್ನ ಮಗಳು ಕರ್ಕೊಂಡು ಹೋಗ್ಕರಂತೆ ಸೀರೆ ತಂದಿದ್ನಿ ನಾನು ನಾಳೆ ಹೋಗ್ಬೇಕಂತ ಮಾಡಿದ್ರೆ ಮತ್ತೆ ಹಿಂಗೆ ಮಾಡಕತ್ಲ ನಾ ಬಂದು ಊರು ಹೊರಗೆ ಗುಡಿ ಐತ್ಲ ಅದು ಕುಂತಿರ್ತಾನೆ ಕರ್ಕೊಂಬರ್ರಿ ಅಂತ ನಮ್ಮ ಮಳ್ಯಾಗ ಹೇಳಿ ಬನ್ನಿ ಅವು ಕರ್ಕೊಂಬಂದೆ ಅದಕ್ಕೆ ಇನ್ನು ಮತ್ತು ನಮ್ಮ ಮಗಳನ್ನ ಎಲ್ಲಿಂದ ನಾನು ಕರ್ಕೊಂಡು ಹೊಂಟ್ರನ್ರಿ ನಚ್ಚಿಗೋ ಹಿಂಗೆಲ್ಲ ಮಾಡಿ ನೋಡಿವ್ರು ಅವ್ರು ನನ್ನ ಮಗಳ ಅತ್ತಿ ಏನು ಮಾಡ್ತಾರೆ ಪತ್ರೊಳಿ ಮಕ್ಕದ್ದು ಭಾಳ ಐತ್ರಿ ಇವ ಎಲ್ಲಿಂದ ನೋಡಿ ಕೊಟ್ಟೆ ನನ್ನ ಮಗಳನ್ನ 7 ಲೋಕ ನೀರು ಕುಡ್ಸಕತ್ತಾರ ನನ್ನ ಮಗಳಿಗೆ ಆದ್ರಿ ಭಾಳ ನಿತ್ರ ನನ್ನ ಹಳ್ಯಾಗ ಅರ್ಮಾನ ಬರ್ತೈತಿ ನಾ ಹೋಗ್ತೇನೆ